ನಿಜವಾಗಿ ಭಯಪಡುವಂಥ ಶಕ್ತಿಗಳಲ್ಲ. ಮತ್ತೆ ಮಂತ್ರವನ್ನು ಹೇಳಿ ಶಕ್ತಿಯನ್ನು ಆವಾಹನೆ ಮಾಡಿದಾಗ ಅದು ದೇವರು. ಆ ದೈವಗಳಿಗೆ ಮಾಂಸಾಹಾರ ಕೊಡ್ತೇವೆ, ಯಾಕೆಂದರೆ ಮನುಷ್ಯರು ಮಾಂಸಾಹಾರಿಗಳು. ನಮ್ಮ ಜೊತೆಗೆ ನಮ್ಮ ದೇವರ ದಾರಿ ಕೂಡ ಬೆಳೆದುಕೊಂಡು ಬರ್ತೇವೆ. ನಾವು ಭೂತಾತ್ಮ ಪರದೇಳಿ ಇದೆ. ತುಂಬ ಫ್ಯಾಸಿನೇಟಿಂಗ್ ಅಂತ ಯಾಕೆ ಈ ದೈವಾರಾಧನೆ ಅನ್ಸತ್ತೆ ನನಗನ್ಸೋದು ಏನು ಅಂತಂದರೆ, ನಮಸ್ಕಾರ. ಬೆಳಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಹೊಸ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಎಲ್ಲರೂ ಕೂಡ ತುಂಬಾ ಕೌತುಕದಿಂದ, ಕಾತರದಿಂದ ನೋಡುವ, ಕೇಳುವ ಒಂದು ವಿಚಾರದ ಬಗ್ಗೆ ಈ ಸರಣಿ. ಯಾಕಂದರೆ ನಾವು ಈ ಸರಣಿಯಲ್ಲಿ ಹೊಕ್ಕು ಹೊರಬರೋದಕ್ಕೆ ಪ್ರಯತ್ನ ಮಾಡ್ತಾ ಇರುವ ಜಗತ್ತಿನ ಹೆಸರೇ ಭೂತಗಳ ಅದ್ಭುತ ಜಗತ್ತು. ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋದಕ್ಕೆ, ಆರಂಭಿಸೋದಕ್ಕೆ ಈ ಒಬ್ಬ ವ್ಯಕ್ತಿತ್ವ ಇಲ್ಲದೇ ಇದ್ರೆ ಸಾಧ್ಯನೇ ಆಗಲ್ಲ. ಇವರು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು. ಈಗಾಗಲೇ ಭೂತಗಳು ಅಥವಾ ದೈವಗಳ ಬಗ್ಗೆ ಹಲವಾರು ರೀತಿಯ ಸಂಶೋಧನೆಗಳನ್ನು ಕಳೆದ 2-2.5 ದಶಕದಿಂದ ಮಾಡ್ತಾ ಅದು ಏನು ಅನ್ನೋದನ್ನು ತಿಳಿಸೋದಕ್ಕೆ ನಮಗೆ ಒಂದು ಬೃಹತ್ ಗ್ರಂಥವನ್ನೇ ಕೊಟ್ಟಿದ್ದಾರೆ. ತುಳುನಾಡಿನ 1001 ದೈವಗಳ ಬಗ್ಗೆ ಆ ಪುಸ್ತಕ ತುಂಬ ವಿವರವಾಗಿ ವರ್ಣನೆಯನ್ನು ಕೂಡ ಮಾಡುತ್ತೆ. ಆ ಪುಸ್ತಕವನ್ನು ಕೊಂಡು ಓದೋದು ಒಂದು ಕಡೆ ಆದರೆ ಅವ್ರ ಜೊತೆ ಮಾತಾಡುವಂಥದ್ದು ಮತ್ತೊಂದು ವಿಚಾರ. ಸೊ ಅವ್ರ ಹತ್ರ ಮಾತಾಡ್ತಾ ಭೂತಗಳ ಅದ್ಭುತ ಜಗತ್ತನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಈ ಸರಣಿಯನ್ನು ಶುರು ಮಾಡೋದಕ್ಕೆ ನೀವು ಅನುಮತಿಯನ್ನು ಕೊಟ್ಟಿದ್ದಕ್ಕೆ. ಸೊ ಮೊದಲಿಗೆ ಭೂತಗಳ ಅದ್ಭುತ ಜಗತ್ತಿನ ಬಗ್ಗೆ ಹೇಳ್ತಾ ನಮ್ಮ ಇವತ್ತಿನ ಈ ಸರಣಿಯನ್ನು ಶುರು ಮಾಡೋಣ. ಭೂತಗಳು ಅಂದರೆ ಏನು, ಅಥವಾ ಈ ತುಳುನಾಡು ಆಗಲಿ, ಆ ಕರಾವಳಿಯ ಒಂದು ಬೆಲ್ಟ್ ಏನಿದೆ ಅಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಇನ್ನೊಂದು ನಂಬಿಕೆಯ ಲೋಕದ ಬಗ್ಗೆ ಹೇಳಿ. ದೈವ ಅಂದ್ರೆ ಏನು ಅಂತ ನಾವು ದೈವ ಅಂದ್ರೆ ಏನು ಅಷ್ಟೇ, ಕೈ ಮುಗಿದು ಬರುದಷ್ಟೇ. ಅದಕ್ಕೆ ಮಿಕ್ಕಿ ದೈವ ಅಂದ್ರೆ ಏನು, ಭೂತ ಅಂದ್ರೆ ಏನು, ಅದ್ರಲ್ಲಿ ಏನು ವ್ಯತ್ಯಾಸ ನಮ್ಮೆಲ್ಲರ ಮುಂದೆ ಇರೋ ಪ್ರಶ್ನೆ ಕಾಣ್ತಾ ಇತ್ತು. ಅಲ್ಲ, ನಮ್ಮೆಲ್ಲರ ಮುಂದೆ ಇರುವಂತ ಪ್ರಶ್ನೆ ಆ ಕಾನ್ಸೆಪ್ಟ್ ಏನು ಅಂತ. ಯಾಕಂದ್ರೆ ದೇವರಲ್ಲ, ಹಾಗಂತ ಭೂತ ಅಂದ್ರೆ ದೆವ್ವ ಅಲ್ಲ. ಹಾಗಿದ್ರೆ ಏನು? ದೈವ, ಭೂತ, ದೆಯ್ಯಂ, ಪೂದ, ದೇವರು ಇವರು ಸಮಾನಾರ್ಥಕ ಪದಗಳು. ದೈವ ಅಂದ್ರೆ ದಿವ್ಯವಾದದ್ದು, ದೇವರು ಅಂದ್ರೂ ಕೂಡ ದಿವ್ಯವಾದದ್ದು, ಶ್ರೇಷ್ಠವಾದದ್ದು ಅಂತ ಅರ್ಥ. ದೆಯ್ಯಂ ಅಂತಂದ್ರು ಅದೇ ಅರ್ಥ, ಭೂತ ಅಂದ್ರೂ ಕೂಡ ಅದೇ ಅರ್ಥ. ಭೂತಂ ಪವಿತ್ರವಾದ್ದು ಅನ್ನೋ ಅರ್ಥದಲ್ಲಿ ಭೂತ ಪದ ಬಳಕೆ ಅಥವಾ ಬೇರೆ ಬೇರೆ ರೂಪಾಂತರವಾಗಿ ಭೂತ ಆಗಿದೆ. ಭೂತಂ ಅಂದ್ರೆ ಪವಿತ್ರವಾದ್ದು ಅಂತ ಅರ್ಥ. ಈಗ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೂ ಭೂತಂ ಅಂತ ಕರೀತಾರೆ. ಭೂತಾತ್ಮ, ಭೂತ ಪಾವನ ಅಂತ ಹೇಳಿ ಇದೆ. ವಿಶ್ವಂ ವಿಷ್ಣುರ ಸರ್ಕಾರ ಭೂತಾತ್ಮ ಪರಮಾತ್ಮ ಅಲ್ಲಿ ಭೂತಾತ್ಮ ಅಂತ ಬರ್ತದೆ. ಅಂದ್ರೆ ವಿಷ್ಣುವಿಗೆ ಭೂತಾತ್ಮ ಅಂದ್ರೆ ಪವಿತ್ರವಾದ ಆತ್ಮ ಅಂತ ಹೇಳ್ತಾರೆ ಅಲ್ಲಿ, ಅಂದ್ರೆ ವಿಶಿಷ್ಟವಾದವನು. ಈ ದೈವ ಭೂತ ಕೂಡ ಭೂತಾತ್ಮ. ಬೇರೆ ಬೇರೆ ಅಲ್ಲ, ತುಳುವರ ದೇವರುಗಳೇ ದೈವಗಳು, ಭೂತಗಳು. ಮತ್ತೆ ಡೆಮಿಗಾಡ್ಸ್ ಅಂತ ಅವರಿಗೆ ಹೊರಗಿನವರು ಕರೆದದ್ದನ್ನು. ಇವರೆಂದು ಡೆಮಿಗಾಡ್ಸ್ ಅಂತ ಹೇಳಿಲ್ಲ. ಅರ್ಧ ದೇವರು ಅಂತ ಹೇಳಿದ್ದಾರೆ ಎಂದಾದ್ರು. ಡೆಮಿಗಾಡ್ಸ್ ಸೆಮಿಗಾಡ್ಸ್ ಅಂತ ನಾವು ಎಂದು ಹೇಳಿಲ್ಲ. ಹೊರಗಿನವರು ಹಾಗೆ ಅರ್ಥೈಸ್ಕೊಂಡ್ರೆ ಅಷ್ಟೇ. ಅವರಿಗೆ ಗೊತ್ತಾಗ್ಲಿಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ. ಇಲ್ಲಿ ಒಂದು ಭಾಷೆ ಇದು, ಇನ್ನೊಂದು ದೀರ್ಘಕಾಲ ಹೊರ ಜಗತ್ತಿನ ಜೊತೆ ಇಲ್ಲಿ ಸಂಪರ್ಕ ಇರಲಿಲ್ಲ. ಭೌಗೋಳಿಕವಾಗಿ ಮತ್ತು ಭಾಷಿಕವಾಗಿ ಇದು ಐಸೋಲೇಟ್ ಆಗಿತ್ತು. ಹಾಗಾಗಿ ಇಲ್ಲಿಯ ಸಂಸ್ಕೃತಿ ಹೊರ ಜಗತ್ತಿಗೆ ಗೊತ್ತಿರಲಿಲ್ಲ. ಅವರು ಬಂದು ನೋಡಿದಾಗ ಅವರು ಏನು ಕುರುಡರು ಆನೆಯನ್ನು ನೋಡಿದ ಕಸೆ ಆಯ್ತು, ಬಾಲವನ್ನು ನೋಡಿ ಹಗ್ಗದ ಹಾಗೆ ಇದೆ ಆನೆ ಅಂತ ಹೇಳಿದಾಗ ಆಯ್ತು, ಆ ಕಿವಿಯನ್ನು ನೋಡಿ ತರ್ತೆ ಹಾಗೆ ಇದೆ ಅಂತ ಹೇಳಿದ ಹಾಗೆ. ಹೊರತು ಅವರಿಗೆ ನಮ್ಮ ದೈವ ಅಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಭೂತ ಅನ್ನುವ ಪದವನ್ನ ಸಂಸ್ಕೃತ ಕನ್ನಡ ಡಿಕ್ಷನರಿ ಅರ್ಥ ಹುಡುಕಿದಾಗ ಪೀಡಿಸುವ ಕೆಟ್ಟ ಶಕ್ತಿ ಅನ್ನುವ ಅರ್ಥವೂ ಕೂಡ ಇದೆ, ಜೊತೆಗೆ ಒಳ್ಳೆ ಶಕ್ತಿ ಕೂಡ ಇದೆ. ಶಿವನ ಗಣ ಅನ್ನುವ. ಅಲ್ಲ, ನಾವು ಚಿಕ್ಕವರಿದ್ದಾಗೆಲ್ಲ ದೈವ ಭೂತ ಅಂತಂದ್ರೆ ಭಯ ಪಡ್ತಿದ್ವಿ. ಹೌದು, ಅದು ಯಾಕೆಂತಂದ್ರೆ ಆ ರೀತಿಯ ಭಾವ ಬಂತು, ಅದರ ಅರ್ಥ ಗೊತ್ತಿರ್ಲಿಲ್ಲ ಅದರಿಂದಾಗಿ.
ಹಾ. ಹಾಗಾಗಿ ನಿಜವಾಗಿ ಭಯಪಡುವಂತ ಶಕ್ತಿಗಳಲ್ಲ. ಮತ್ತೆ ಶಿಷ್ಟರನ್ನು ರಕ್ಷಣೆ ಮಾಡುವ, ದುಷ್ಟರನ್ನು ಶಿಕ್ಷಿಸುವ, ಮಣ್ಣಿನ ಸತ್ಯಗಳು ಎಂದು ಕರೆಸಿಕೊಳ್ಳುವ ಶಕ್ತಿಗಳು ಇವರು. ಇವರು ತಮ್ಮನ್ನು ತಾವು ಕರೆದುಕೊಳ್ತೇವೆ ಯಾರಂತ ಕೇಳಿದ್ರೆ ಮಣ್ಣಿನ ಸತ್ಯಗಳು ನಾವು ಅಂತ ಹೇಳ್ತಾರೆ ಅವರ ನುಡಿಗಟ್ಟಿನಲ್ಲಿ. ಮಣ್ಣಿನ ಸತ್ಯಗಳಂದ್ರೆ ಎಕ್ಸಾಕ್ಟ್ ಇಂಗ್ಲಿಷ್ ನಲ್ಲಿ ಟ್ರುತ್ಸ್ ಆಫ್ ಲ್ಯಾಂಡ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮಸ್ಕಿಕಾ ಮಕ್ಕಿ ಅನ್ನುವಾದ ಆಗ್ತದೆ, ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಣ್ಣಿನ ಸತ್ಯಗಳಂದ್ರೆ ಈ ಮಣ್ಣಿನಲ್ಲಿ ನ್ಯಾಯ ಧರ್ಮವನ್ನು ಎತ್ತಿ ಹಿಡಿದ ಶಕ್ತಿಗಳು ಅಂತ ಅರ್ಥ. ನ್ಯಾಯ ಧರ್ಮವನ್ನು ನೆಲೆಸಿದ ಹಾಗೆ ಮಾಡಿದವರು. ಈಗ ಕೋಟಿ ಚೆನ್ನೈಯರು, ಮುದ್ದ ಕಳಲ ಇವರೆಲ್ಲ ಅನ್ಯಾಯವನ್ನು ಪ್ರಶ್ನಿಸಿದವರು, ನ್ಯಾಯ ಧರ್ಮವನ್ನು ನೆಲೆಸುವ ಹಾಗೆ ಮಾಡಿದವರು. ಆ ಅರ್ಥ ನ್ಯಾಯ ಧರ್ಮವನ್ನು ನೆಲೆಸುವ ಶಕ್ತಿಗಳು ತಾವು ಮಣ್ಣಿನ ಶಕ್ತಿಗಳು ಅಂತ ಇವರಿಗೆ ಅರ್ಥ. ಇವರು ಶಿಷ್ಟರನ್ನು ರಕ್ಷಣೆ ಮಾಡುವ, ದುಷ್ಟರನ್ನು ಶಿಕ್ಷಿಸುವಂತಹ ಶಕ್ತಿಗಳೇ ಹೊರತು ಕೆಟ್ಟ ಶಕ್ತಿಗಳಲ್ಲ. ಜನರನ್ನು ಪೀಡಿಸುವಂತವರು ಇವರು ಅಲ್ಲ, ದೆವ್ವ ಅಲ್ಲ, ಪಿಶಾಚಿಗಳಲ್ಲ, ಭಯಪಡಿಸುವ ಶಕ್ತಿಗಳು ಇವರು ಅಲ್ಲ. ಆದ್ರೆ ಹೊರ ಜಗತ್ತಿನ ಜನರಿಗೆ ನೋಡುವಾಗ ಇಲ್ಲಿ ಆರಾಧನಾ ಪದ್ಧತಿ ವಿಶಿಷ್ಟವಾಗಿ ಕಂಡಿತು. ಭೂತಾರಾಧನೆ ಬಗ್ಗೆ ಮೊದಲ ಅಧ್ಯಯನ ಮಾಡಿದವರು, ಗಮನ ಹರಿಸಿದವರು ಕ್ರಿಶ್ಚಿಯನ್ ಮಿಷನರಿಗಳು. ಅವರಿಗೆ ಅವರ ದೇವತಾ ಯೇಸುವಿನ ಆರಾಧನಾ ಪದ್ಧತಿಗೂ ಜೊತೆಗೆ ಸ್ಥಳೀಯರ ಇಲ್ಲಿ ವಿಷ್ಣು ಶಿವನ ಆರಾಧನಾ ಪದ್ಧತಿಗೂ ಇಲ್ಲಿಯ ಭೂತಾರಾಧನೆಗೂ ವ್ಯತ್ಯಾಸ ಕಾಣಿಸ್ತು ಅಪಾರವಾದ. ಸಾಮಾನ್ಯ ನಡು ರಾತ್ರಿ ಆಗ್ತಾ ಇತ್ತು, ಕಾಡಿನಲ್ಲಿ ಬನಗಳಲ್ಲಿ ಆಗ್ತಾ ಇದ್ದಿದ್ದು ಆಗ ಎಲ್ಲ ಆರಂಭಿಕ ದಿವಸಗಳಲ್ಲಿ. ಈ ರೀತಿ ಗುಡಿ ಕಟ್ಟಿ ಈ ರೀತಿ ಆದದ್ದು ಬಹಳ ಕಡಿಮೆ, ಬನದಲ್ಲಿ ಎಲ್ಲಾದ್ರೂ ಮಾಡರ್ನೈಸೇಷನ್ ಈಗೆಲ್ಲ ನಂತರ ಆದದ್ದು. ಅಂದ್ರೆ ಮನುಷ್ಯ ಕಾಡಲ್ಲಿರುವಾಗ ದೈವವನ್ನು ಕೂಡ ಕಾಡಿನ ಒಂದು ಮರದ ಅಡಿಯಲ್ಲಿ ಕಲ್ಲಾಕಿ ಆರಾಧನೆ ಮಾಡಿದ. ಮನುಷ್ಯ ಗುಡಿ ಕಟ್ಟಿಕೊಂಡಾಗ ದೈವಕ್ಕೂ ಒಂದು ಸಣ್ಣ ಗುಡಿ ಮಾಡಿದ. ಮನುಷ್ಯ ಅರಮನೆ ಕಟ್ಟಿಕೊಂಡ, ದೈವಕ್ಕೂ ದೊಡ್ಡ ದೇವಸ್ಥಾನ ಕಟ್ಟಿದ. ಅಷ್ಟೇ. ನಮ್ಮ ಜೊತೆಗೆ ನಮ್ಮ ದೇವರ ದಾರಿ ಕೂಡ ಬೆಳೆದುಕೊಂಡು ಬರ್ತೇವೆ. ನಾವು ಆರಾಧನೆ ಮಾಡುವ ಶಕ್ತಿಗಳಿಗೂ ನಮಗಿಂತ ಶ್ರೇಷ್ಠವಾದ್ದನ್ನ ದೇವರಿಗೆ ಅರ್ಪಿಸ್ತೇವೆ ನಾವು. ಯಾಕೆ ಸಿಯಾಳವನ್ನು ಎಳನೀರನ್ನು ಅರ್ಪಿಸ್ತೇವೆ, ಅದು ಶ್ರೇಷ್ಠವಾದ್ದು ಅಂತ. ಹಾಗೆ ದೈವಗಳಿಗೂ ಅದನ್ನೇ ಕೊಟ್ಟೆವು ನಾವು, ನಮಗಿಂತ ಶ್ರೇಷ್ಠವಾದ್ದನ್ನು ನಾವು ಕೊಟ್ವಿ. ಆ ದೈವಗಳಿಗೆ ಮಾಂಸಾಹಾರ ಕೊಡ್ತೇವೆ, ಯಾಕೆಂದ್ರೆ ಮನುಷ್ಯರು ಮಾಂಸಾಹಾರಿಗಳು. ದೈವಾರಾಧನೆಯನ್ನು ಮಾಡುವವರು ಹೆಚ್ಚಿನವರು ಮಾಂಸಾಹಾರಿಗಳು. ಹಾಗೆ ಸಹಜವಾಗಿ ತಾವು ಸ್ವೀಕರಿಸುವ ಆಹಾರವನ್ನು ತಮ್ಮ ಆರಾಧ್ಯ ಶಕ್ತಿಗಳಿಗೆ ಕೂಡ ಕೊಟ್ಟರು ಅದರಲ್ಲಿ. ಹಾಗೆ ಬೆಳೀತಾ ಬಂತು. ಇಲ್ಲಿ ಹೊರಗಿನ ಆರಾಧನಾ ಪದ್ಧತಿಗೂ ಇಲ್ಲಿ ಆರಾಧನೆ ಪದ್ಧತಿಗೂ ಒಂದು ಮೂಲಭೂತವಾದ ವ್ಯತ್ಯಾಸ ಇದೆ. ಬೇರೆ ಆರಾಧನಾ ಪದ್ಧತಿಗಳಲ್ಲಿ ಯೇಸುವಿಗೆ ಒಂದು ಯೇಸುವಿನ ಏನು ಮಾನವ ರೂಪಿನ ಚಿತ್ರಣ ಇದೆ, ಮೂರ್ತಿ ಇದೆ. ಶಿವನಿಗೆ, ವಿಷ್ಣುವಿಗೆ, ಶಿವನಿಗೆ ಲಿಂಗ ಇದೆ ಅಥವಾ ಮೀಸೆ ಇರುವಂತಹ ಮುರುಡೇಶ್ವರಂತ ಚಿತ್ರಣ ಇದೆ. ವಿಷ್ಣುವಿಗೆ ಇದೆ 4 ಕೈಗಳು. ನಾವು ಅದು ಎಲ್ಲವೂ ಕೂಡ ನಿರ್ವಿಕಾರದಿಂದಲೇ ಆಕಾರ ಪಡೆದಂತ ಅಲ್ಲೊಂದು ಆಕಾರ ಕೊಟ್ಟಿದ್ದೇವೆ ನಾವು ದೇವರಿಗೆ. ಇಲ್ಲಿ ಕಲ್ಲಿನಲ್ಲಿ ಒಂದು ರೂಪವನ್ನ ಕಡೆದು ಕೆತ್ತಿ ಅದಕ್ಕೆ ಶಕ್ತಿಯನ್ನ ತುಂಬಿ ಅದಕ್ಕೆ ಮಂತ್ರ ಹೇಳಿ ಶಕ್ತಿಯನ್ನ ಆವಾಹನೆ ಮಾಡಿ ಆರಾಧನೆ ಮಾಡ್ತೇವೆ. ಮಂತ್ರವನ್ನ ಹೇಳಿ ಶಕ್ತಿಯನ್ನ ಆವಾಹನೆ ಮಾಡಿದಾಗ ಅದು ದೇವರೇ, ಅದು ಖಾಲಿ ಕಲ್ಲಿನ ತುಂಡಲ್ಲ ನಮಗೆ. ಆಗ ನಾವು ಬಲಗಡೆಯಿಂದ ಹೂವು ಬಿದ್ರೆ ಅದು ಆಗ್ತದೆ ಅಂತ ನಂಬ್ತೇವೆ. ನಾವು ಮಾರಣಕಟ್ಟೆಗೆ ಹೋಗಿ ಅಲ್ಲಿ ಬ್ರಹ್ಮಲಿಂಗೇಶ್ವರ ಇದ್ದಾಗ ಬಲಗಡೆಯಿಂದ ಹೂ ಬಿದ್ರೆ ಆಗ್ತದೆ ಅಂತ ಹೇಳ್ತೇವೆ. ಹೂ ತಟಪಟ ಅಂತ ಬೀಳುದುಂಟು ಬಲಗಡೆಯಿಂದ. ಹಾಗೆ ಶಕುನ ಬಳಿಯುವೆ ಅಂತ ಹೇಳ್ತೇವೆ ನಾವು, ಆಗ್ತದೆ ಅಂತ. ಆಗ ಹೇಳಿದ್ದು ಆಗ್ತದೆ ಅಂತ. ಹೀಗೆ ಇಲ್ಲಿ ಭೂತಾರಾಧನೆಯಲ್ಲಿ ಹೇಗೆಂದ್ರೆ ಮನುಷ್ಯರ ಮೇಲೆ ದೈವವನ್ನ ಆವಾಹನೆ ಮಾಡುದು. ಯಾವ ಮನುಷ್ಯರ ಮೇಲೆ ದೈವವನ್ನು ಆವಾಹನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಪರಂಪರೆ ಇದೆ. ಭೂತ ಕಟ್ಲಿಕ್ಕೆ ಒಂದು ಸಮುದಾಯ ಇದೆ. ಪರವ, ಪಂಬದ, ನಲಿಕೆ ಸಮುದಾಯದವರು ದೈವಗಳನ್ನು ಕಟ್ತಾರೆ. ನಲಿಕೆ ಸಮುದಾಯದವರು ಯಾವುದೇ ದೈವವನ್ನು ಕೂಡ ಕಟ್ಬಹುದು. ಅವರು ಅದರಿಗೆ ಎಲ್ಲ ದೈವಗಳನ್ನು ಕಟ್ಟುವ ಅರ್ಹತೆ ಹಕ್ಕುದಾರರವರು. ಅವರು ಯಾವ ದೈವವನ್ನು ಕಟ್ಟಬಾರ್ದು ಅಂತ ಇಲ್ಲ. ಪರವ ಪಂಬದರಿಗೆ ಒಂದಷ್ಟು ನಿರ್ಬಂಧ ಇದೆ, ಎಲ್ಲವನ್ನು ಅವರು ಕಟ್ಟುವುದಿಲ್ಲ. ಇಂಥದ್ದು ಅಂತ ಇರ್ತದೆ ಅದರಲ್ಲಿ. ಇದು ಆರಾಧನೆಯ ಇನ್ನೊಂದು ಹಂತಕ್ಕೆ ಇವರು ಹೇಗೆ ಆರಾಧನೆ ಮಾಡ್ತಾರೆ ಅಂದ್ರೆ, ಈಗ ಅಲ್ಲಿ ಕಲ್ಲಿಗೆ ಪೂಜೆಯನ್ನ ಮಾಡಿ ಮಂತ್ರವನ್ನ ಹೇಳಿ ಆರಾಧನೆ ಮಾಡ್ತೇವೆ ಕಲ್ಲಿನ ಮೂರ್ತಿಗೆ. ಇಲ್ಲಿ ಮನುಷ್ಯರ ಮೇಲೆ ಈ ಶಕ್ತಿಗಳನ್ನ ಆವಾಹನೆ ಮಾಡ್ತಾರೆ. ಪರವ ಪಂಬದ ನಲಿಕೆಯವರು ಬಂದು ದೈವವನ್ನು ಕಟ್ತಾರೆ. ದೈವ ಕಟ್ಟುದು, ಭೂತ ಕಟ್ಟುದು ಅಂತ ಹೇಳ್ತೇವೆ. ಯಾರ್ಯಾರು ಕಟ್ಟುದಲ್ಲ, ಪರವ ಪಂಬದ ನಲಿಕೆಯವರು ಇಂಥವರೇ ಅದನ್ನು ಕಟ್ಟಬೇಕು ಅನ್ನುವಂತಹ ಕಟ್ಟುಪಾಡುಗಳು ಮೊದಲು ಅಜಲಿತ್ತು. ಇಂತಿಂತವರೆಗೆ ಇಷ್ಟಿಷ್ಟು ಊರು ಇಂಥ ದೈವವನ್ನು ಇಂಥವರೇ ಕಟ್ಟುದು ಅಂತ ಇತ್ತು. ಅವರೇ ಬಂದು ಅಲ್ಲಿ ಕಟ್ಟಬೇಕಿತ್ತು. ಕಟ್ಟಿ ಯಜಮಾನಿಂದ ಎಣ್ಣೆ ಬೂಳ್ಯವನ್ನು ಪಡೆದು, ಮೊದಲು ಪಡಿಯಕ್ಕಿಯನ್ನು ಪಡೆದು ಅನ್ನ ಮಾಡಿ ಊಟ ಮಾಡಿ ಎಣ್ಣೆ ಬೂಳ್ಯವನ್ನು ಪಡೆದು ಬಂದು ಅದಕ್ಕೆ ಬೇಕಾದ ಪರಿಕರವನ್ನ ತಂದಿಟ್ಟು ಎಲ್ಲ ವಿಚಾರಗಳ ಬಗ್ಗೆ ತುಂಬಾ ಪ್ರಶ್ನೆಗಳಿದೆ. ಆಳವಾಗಿ ನಾವು ಹೋಗೋದಿದೆ. ನಾವು ನಿಮ್ಮನ್ನ ಅಲ್ಲಿ ಕಟ್ ಮಾಡ್ತಾ ಇಲ್ಲ. ಆದ್ರೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಆರಾಧನಾ ಪದ್ಧತಿ, ನಾನು ಕೂಡ ಕರಾವಳಿಯವನಾದ್ರಿಂದ, ಪುತ್ತೂರ್ನವನ ಅಂದ್ರೆ ಮಂಗಳೂರಿನವನಾದ್ರಿಂದ ನಮ್ಮ ಮನೆತನಕ್ಕೂ ಒಂದು ದೈವ ಇದೆ. ನಾವು ನಿಂತ ನೆಲಕ್ಕೂ ಕೂಡ ದೈವ ಇದೆ, ಅಲ್ಲೂ ನಾವು ಆರಾಧನೆ ಮಾಡ್ತೀವಿ. ನನ್ನ ಸೀಮಿತ ಒಂದು ಜ್ಞಾನದ ಪ್ರಕಾರ
ದೈವಗಳು ಅನ್ನೋದನ್ನ ಅಂದ್ರೆ ಯಾವುದೇ ದೇವರನ್ನ ನಾವು ನಿರಂತರವಾಗಿ ಹೇಗೆ ನಾವು ಅದನ್ನ ನೋಡ್ಕೊಂತ ಬಂದ್ವಿ ಅಂತಂದ್ರೆ ನಮ್ಗೊಂದು ನಂಬಿಕೆ ಬೇಕಿತ್ತು, ನಮ್ಗೊಂದು ಧೈರ್ಯ ಮನಸ್ಸಿಗೆ ಬೇಕಾಗಿತ್ತು. ಸೊ ನಾವು ಅದನ್ನ ಪ್ರಕೃತಿಯಲ್ಲಿ ಇದನ್ನ ಕಂಡ್ವಿ. ಅದು ಪ್ರಕೃತಿ ನಮ್ಗಿಂತ ದೊಡ್ಡದು. ಸೊ ಪ್ರಕೃತಿ ನಮ್ಮನ್ನ ಸೃಷ್ಟಿ ಮಾಡಿದೆ. ಪ್ರಕೃತಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಪ್ರಕೃತಿಯಲ್ಲೇ ನೋಡಿದ್ವಿ. ಅದಕ್ಕೆ ಒಂದೊಂದು ನಿಧಾನವಾಗಿ ಬೇರೆ ಬೇರೆ ಆಕಾರಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಎಲ್ಲದಕ್ಕಿಂತ ತುಂಬಾ ಫ್ಯಾಸಿನೇಟಿಂಗ್ ಅಂತ ಯಾಕೆ ಈ ದೈವಾರಾಧನೆ ಅನ್ಸತ್ತೆ ನನಗೆ ಅನ್ಸೋದು ಏನು ಅಂತಂದ್ರೆ, ಅದು ಹೊರ ಜಗತ್ತಿಗೆ ಇಷ್ಟು ದಿನ ಗೊತ್ತಿಲ್ಲ ಅಂತ ನಾವು ಅದ್ರ ಬಗ್ಗೆ ಐಸೋಲೇಟ್ ಹೌದು ಐಸೋಲೇಟ್ ಆಗಿತ್ತು ಅಂತ ಹೇಳ್ಕೊಂಡು, ಅದ್ರ ಜೊತೆಗೆ ನಾವೆಲ್ಲ ಏನ್ ನಂಬ್ಕೊಂಡು ಬಂದಿದೀವಿ ಅಂತಂದ್ರೆ ಕೇಳಿದ ತಕ್ಷಣ ನಮ್ಗೆ ಅಲ್ಲಿ ಉತ್ತರಗಳು ಸಿಗುವಂಥದ್ದು ಇರ್ಬೋದು ಅಥವಾ ಪರಿಹಾರಗಳು ಸಿಗುವಂಥದ್ದು ಇರ್ಬೋದು. ಹಾಗೆ ಅಲ್ಲಿ ತುಂಬಾ ಅದನ್ನ ಅಷ್ಟು ಪಾವಿತ್ರ್ಯತೆಯನ್ನು ಕೂಡ ಅಷ್ಟೇ ಕಾಪಾಡಿಕೊಂಡು ಬಂದಿರೋದ್ರಿಂದ ಅದು ಅದೇ ರೀತಿಯಾದಂಥ ಇಫೆಕ್ಟ್ ಅನ್ನು ಕೂಡ ಹೊಂದಿತ್ತು ಅನ್ನೋದು ಕೂಡ ಅದಕ್ಕೆ ಇನ್ನೊಂದು ಕಾರಣನೂ ಇರ್ಬೋದು. ಆದ್ರೆ ಈ ಎಲ್ಲಾ ಪ್ರಶ್ನೆಗಳನ್ನ ಈ ಎಲ್ಲಾ ಮಾತುಗಳನ್ನ ಲಕ್ಷ್ಮೀ ಜಿ ಪ್ರಸಾದ್ ಅವರು ಒಪ್ಕೊಳ್ತಾರ ಇಲ್ವೋ ಗೊತ್ತಿಲ್ಲ. ಆದ್ರೆ ನನ್ನಲ್ಲಿ ಇನ್ನಷ್ಟು ಪ್ರಶ್ನೆಗಳಿದೆ. ದೈವ ಅಥವಾ ಭೂತ ಏನು ಮತ್ತೆ ಅದರ ವ್ಯಾಪ್ತಿ ಏನು ಅನ್ನೋದನ್ನ ತಿಳಿಸೋದಕ್ಕೆ ಈ ಒಂದು ಸಂಚಿಕೆ ಖಂಡಿತ ಸಾಕಾಗೋದಿಲ್ಲ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು. ಮತ್ತೆ ಅವರು ಬರೆದಿರುವಂತಹ ಪುಸ್ತಕವನ್ನು ಒಮ್ಮೆ ನೀವು ನೋಡಿದ್ರೆ ನಿಮಗೂ ಅದರ ಇನ್ನಷ್ಟು ಕ್ಲಾರಿಟಿ ಕೂಡ ಸಿಗ್ಬೋದು. ಹಾಗಾಗಿ ಈ ಯೋಚನೆಯನ್ನು ಇಟ್ಕೊಂಡು ಈ ಸರಣಿಯನ್ನ ನಾವು ಶುರು ಮಾಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ಬರೀ ಪೀಠಿಕೆ ಮಾತ್ರ, ದೈವ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರಿಕಲ್ಪನೆ ಮಾತ್ರ. ಆದ್ರೆ ಈ ಪ್ರಶ್ನೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಇರುತ್ತೆ. ಯಾಕಂತಂದ್ರೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಇದಕ್ಕೆ ಹೊಸ ರೂಪದ ಉತ್ತರಗಳು ಸಿಗ್ಬೋದು. ಅದರ ಮೂಲ ಒಂದೇ ಇರ್ಬೋದು. ಅದನ್ನೆಲ್ಲ ತಿಳ್ಕೊಳ್ಳುವಂತಹ ಕಾತರ, ಕುತೂಹಲ ನನಗೆಷ್ಟಿದೆಯೋ ನಿಮಗೂ ಕೂಡ ಅಷ್ಟೇ ಇದೆ ಅಂತ ತಿಳ್ಕೊತೀನಿ. ಸೊ ಭೂತಗಳ ಅದ್ಭುತ ಜಗತ್ತಿನ ಒಳಗಡೆ ಹೋಗೋದಕ್ಕೆ ಬರೀ ಕೀಲಿಕೈಯನ್ನ ಮಾತ್ರ ಹಾಕಿದೀವಿ. ಇನ್ನು ಬೀಗ ತೆಗೆದು ಒಳಗಡೆ ಹೋಗ್ಬೇಕು. ಮುಂದಿನ ಸಂಚಿಕೆಯಲ್ಲಿ ನಮ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಬೇಕು ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.